ಏನಿದೆ, ಯಾಕೆ ಬಂದಿದ್ದಾರಪ್ಪ ಇಷ್ಟು ಬೆಳಗ್ಗೆ ಬೆಳಗ್ಗೆ? ಸುಷ್ಮಾ ಏನಾದರೂ ರಿಟರ್ನ್ ಬಂದ್ಬಿಟ್ಲಾ ಏಕೆ? ಆ, ನಾನೇ ಬಂದು ಕರ್ಕೊಂಬರ್ತೀನಿ ಅಂತ ಅಂದಿದ್ದೆ. ಇಷ್ಟು ಬೇಗ ಬಂದಿದ್ದಾಳೆ, ಫೋನು ಮಾಡ್ದಂಗೆ ಬಂದ್ಬಿಟ್ಟಿದ್ದಾಳಲ್ಲ. ನೋಡೋಣ ಯಾರು ಬಂದಿದ್ದಾರೆ ಅಂತ. ಓ, ಅಮ್ಮ, ಏನು ದಿಢೀರಂತ ಬಂದ್ಬಿಟ್ಟಿದ್ದೀರಾ? ಏನಪ್ಪ ಮಗನೇ ಬಾಗ್ಲಲ್ಲಿ ನಿಂತ್ಕೊಂಡು ಕೇಳ್ತಾ ಇರ್ತೀಯ, ಹೊರಗಡೆ ಹೋಗೋಗ್ಬಿಡ್ತೀಯಾ ಏಕೆ? ಓ, ಬನ್ನಿ ಅಮ್ಮ ಬನ್ನಿ. ನನಗೆ ನೀವು ಬಂದಿದ್ದ ಖುಷಿಲಿ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಕಣಮ್ಮ. ಎಷ್ಟೊಂದು ದಿನ ಆಗಿತ್ತಲ್ಲಮ್ಮ ನಿನ್ನ ಮನೆಗೆ ಬಂದು. ಮತ್ತೆ ಹೇಗಿದ್ದೀರಮ್ಮ? ಹೇಗಿತ್ತು ಪ್ರಯಾಣ? ಇಲ್ಲ ನೀವು ಒಂದು ಮಾತು ಹೇಳಿದ್ರೆ ನಾನೇ ಬಂದು ಬಸ್ ಸ್ಟಾಪ್ಗೆ ಕರ್ಕೊಂಬರ್ತಾ ಇದ್ನಲ್ಲ. ಏನಮ್ಮ ಇದ್ದಕ್ಕಿದ್ದಂಗೆ ದಿಢೀರಂತ ಬಂದ್ಬಿಟ್ಟಿದ್ದೀರಾ? ಏನಪ್ಪ ನೀನು ಕೇಳೋದು ನೋಡಿದ್ರೆ ಯಾಕತ್ರ ಬಂದು ನಮ್ಮಮ್ಮ ಅನ್ನಂಗೆ ಮಾತಾಡ್ತಾ ಇದೀಯಲ್ಲ, ಯಾಕೆ ನಾನು ಬಂದಿದ್ದು ನಿಂಗೆ ಇಷ್ಟ ಆಗಲಿಲ್ಲ? ಎಲ್ಲೇ ನಿನ್ನ ಹೆಂಡತಿ ಕಾಣಿಸ್ತಾನೆ ಇಲ್ವಲ್ಲ, ಎಲ್ಲೋದ್ಲು? ಅಯ್ಯೋ ಹಾಗೇನಲ್ಲ ಅಮ್ಮ, ನಾನು ಎಷ್ಟು ವರ್ಷದಿಂದ ಕರಿತಾನೆ ಇದ್ದೆ. ತಂಗಿಗೆ ಕೆಲಸ, ಅವಳೊಬ್ಬಳೇ ಇರ್ತಾಳೆ ಅಂತ ನಾನು ಅಲ್ಲೇ ಇರ್ತೀನಿ ಅಂತ ನೀವೇ ಇರ್ತಾ ಇದ್ರಲ್ಲ. ಇದ್ದಕ್ಕಿದ್ದಂಗೆ ದಿಢೀರಂತ ಬಂದ್ರಲ್ಲ ಅಮ್ಮ, ಅದಕ್ಕೆ ಹಂಗೆ ಕೇಳಿದೆ ಅಷ್ಟೇ. ಹೌದಪ್ಪ ಹೌದು, ನಮ್ಮನ್ನ ನೋಡಿದ್ರೆ ಹಾಗೆ ಅನ್ಸುತ್ತೆ ಬಿಡು ನಿನಗೆ. ಯಾಕಮ್ಮ ಬರ್ತಾ ಇದ್ದಾಗೆ ಈ ಥರ ಎಲ್ಲ ಮಾತಾಡ್ತೀಯಾ? ತುಂಬ ದಿನ ಆಯ್ತಲ್ಲಮ್ಮ ನಿನ್ನ ನೋಡಿ, ಅದಕ್ಕೆ ನಾನು ಆ ಥರ ಹೇಳಿದೆ ಅಷ್ಟೇ. ಹೇಳ್ತೀಯಪ್ಪ ಹೇಳ್ತೀಯ, ಏನು ಮಾಡೋದು ಹೇಳು? ಅಂದಾಗೆ ತಂಗಿ ಇಲ್ಲಮ್ಮ, ತಂಗಿ ಬರಲಿಲ್ವಲ್ಲ ನಿನ್ನ ಜೊತೆ. ಅವಳೊಬ್ಬಳನ್ನ ಹೇಗೆ ಬಿಟ್ಟು ಬಂದೆ? ಅಯ್ಯೋ ಇಲ್ಲ ಕಣೋ, ಅದೇನೋ ಟ್ರೈನಿಂಗ್ ಅಂತೆ, 1 ತಿಂಗಳು ಅಲ್ಲೇ ಇರಬೇಕಂತೆ. ಅದಕ್ಕೆ ನಾನೊಬ್ಬಳೇ ಏನು ಮಾಡಲಿ ಅಲ್ಲಿದ್ದು ಅಂತ ಅಂದ್ಬಿಟ್ಟು ಬಂದೆ. ಹೌದಾ ಬಿಡಮ್ಮ, ಒಳ್ಳೇದಾಯ್ತು. ಈಗಲಾದರೂ ಬಂದಲ್ಲ ನಮ್ಮ ಜೊತೆ ಇರೋದಕ್ಕೆ ನೀನು. ಈಗಲಾದರೂ ಬಂದೆ ಅಂದರೆ ಆಮೇಲೆ ಹೋಗ್ತೀನಿ ಅಂತನಾ? ಇಲ್ಲ ಕಣೋ, ಹೋಗೋದಿಲ್ಲ. ಅವಳಿಗೂ ಇಲ್ಲೇ ಕೆಲಸ ಆಗಿದೆ ಅಂತೆ, ಟ್ರೈನಿಂಗ್ ಮುಗಿಸ್ಕೊಂಡು ಇಲ್ಲಿಗೆ ಬರ್ತಾಳೆ. ಅದಕ್ಕೆ ಎಲ್ಲ ಒಟ್ಟಿಗೆ ಇದ್ರಾಯ್ತು ಅಂತ ನಾನು ಬಂದಿದ್ದೀನಿ. ಮನೆ ಖಾಲಿ ಮಾಡ್ಕೊಂಡು ಬರಬೇಕು. ಅದಕ್ಕೆ ನೀನು ನಾನು ಒಂದಿನ ಹೋಗ್ಬಿಟ್ಟು ಓನರ್ ಹತ್ರ ಎಲ್ಲ ಮಾತಾಡ್ಕೊಂಡು ಅಲ್ಲಿಂದ ಲಗೇಜ್ ಎಲ್ಲ ತೊಗೊಂಡ್ಬಂದ್ಬಿಡೋಣ. ಹಾಂ ಸರಿನಮ್ಮ, ಆಯಿತು, ಹಾಗೆ ಮಾಡೋಣ ಹಾಗಾದರೆ. ಮತ್ತೆ ಇಲ್ಲೋ ಏಕೋ ನಿನ್ನ ಹೆಂಡತಿ ಎಷ್ಟೊತ್ತಿಂದ ಕೇಳ್ತಾ ಇದ್ದೀನಿ, ಏನಾದರೂ ಉತ್ತರ ಕೊಡ್ತೀಯಾ ನೋಡು. ಅವಳೇನಾದರೂ ಆಚೆ ಬಂದ ಏನು ಮಾಡ್ತಾ ಇದ್ದಾಳೆ ಒಳಗಡೆ ಅವಳು? ಈಗೇನಾ ಮನೆ ನೋಡ್ಕೊಳ್ಳೋ ರೀತಿ? ಮನೇಲಿ ಯಾರು ಬರ್ತಾರೆ ಹೋಗ್ತಾರೆ ಏನು ಗೊತ್ತಾಗಲ್ವಾ ನಿನ್ನ ಹೆಂಡತಿಗೆ? ಒಳಗಡೆ ಇದ್ಬಿಟ್ರೆ ಆಗೋಯ್ತಾ? ಏನು ಜವಾಬ್ದಾರಿಯಿಂದ ನಡ್ಕೊತಾಳೆ ನೋಡು ನಿನ್ನ ಹೆಂಡತಿ. ಇದರಲ್ಲೇ ಗೊತ್ತಾಗುತ್ತೆ ಅವಳಿಗೆ ಎಷ್ಟು ಜವಾಬ್ದಾರಿ ಇದೆ ಅಂತ. ಅಯ್ಯೋ ಅಮ್ಮ, ಅದು ಆಗಲ್ಲ ಅಮ್ಮ. ಅದು ಅಮ್ಮ ಏನು ಅಂತ ಅಂದರೆ ಅವ್ರ ಅಣ್ಣನ ಮದುವೆ ಫಿಕ್ಸ್ ಆಗಿದೆ ಕಣಮ್ಮ. ಅದಕ್ಕೆ 1-2 ದಿನ ಹೋಗಿ ಬರ್ತೀನಿ ಅಂತ ಅಂದ್ಲು. ಅದಕ್ಕೆ ಅವ್ರ ಅಮ್ಮನ ಮನೆಗೆ ಹೋಗಿದ್ದಾಳೆ ಕಣಮ್ಮ. ನನಗೆ ಗೊತ್ತು ಬಿಡು ಅವಳು ಏನು ಅಂತ. ಎಲ್ಲಿರ್ತಾಳೆ ಇಲ್ಲಿ ಸರಿಯಾಗಿ? ನಿನ್ಗೆ ಊಟ ತಿಂಡಿ ಏನು ನೋಡ್ಕೊಳಲ್ಲ. ಯಾವಾಗಲೂ 3 ಹೊತ್ತು ಹೋಗಿ ಅವ್ರ ಅಮ್ಮನ ಮನೆ ಕುಂತಿರ್ತಾಳೆ ಅಂತ ಗೊತ್ತು. ನೀನು ಹೆಂಡ್ತಿನ ವಹಿಸ್ಕೊಂಡು ಮಾತಾಡ್ತೀಯ ಅನ್ನೋದು ಗೊತ್ತು ನನಗೆ. ಇಲ್ಲ ಕಣಮ್ಮ, ಅವಳು ಹೋಗೋದೇ ಇಲ್ಲ. ಯಾವಾಗಲೂ ಬರೀತಾರೆ ಅತ್ತೆ ಮಾವ, ಆದರೂ ಅವಳು ಹೋಗೋದಿಲ್ಲ. ನನಗೆ ಊಟ ತಿಂಡಿ ಸರಿಗಿರಲ್ಲ ಅಂತ ಇಲ್ಲೇ ಇರ್ತಾಳಮ್ಮ. ಈಗಲೇ ಹೋಗಿರೋದು. ಅಯ್ಯೋ ಹೋಗಿ ಹೋಗಿ ನಿನ್ನ ಕೇಳ್ತೀನಿ ನೋಡು, ನೀನೆಂತವನು ಅಂತ ಗೊತ್ತಿಲ್ವಾ? ಹೆಂಡ್ತಿ ಮಾತಾ ವೇದ ವಾಕ್ಯ ಅಂತ ಆಡೋ ನೀನು. ಅವಳಿಗೇನು ಯಾರು ಹೇಳೋರು ಕೇಳೋರು ಇದ್ದಾರಾ? ಏನಿಲ್ಲ. ನಾನು ನೋಡಿದ್ರೆ ಅಲ್ಲಿದ್ದೀನಿ. ಅತ್ತೆ ನನ್ನ ಮಾತು ಕೇಳೋಗ್ಬೇಕು ಅನ್ನೋ ಇದು ಪರಿಜ್ಞಾನವೂ ಇಲ್ಲ ಅವಳಿಗೆ. ಹೋಗ್ಬೇಕಾದ್ರೆ ನನಗೊಂದು ಕಾಲ್ ಮಾಡಿ ಈ ಥರ ಹೋಗ್ತಾ ಇದ್ದೀನಿ ಅತ್ತೆ, ಹೋಗ್ಲಾತ್ತೆ ಅಂತ ಏನಾರು ಕೇಳೋ ರೀತಿ ನೀತಿ ಇದೆಯಾ ಅವಳ ಹತ್ರ? ಅದೆಲ್ಲ ಏನು ಕೇಳಂಗಿಲ್ಲ. ಅಲ್ಲಿದ್ದಾಳಲ್ಲ, ಅವಳಿಗೇನು ಕೇಳಬೇಕು ಅನ್ನೋದು ನಿಮಗೆಲ್ಲ ಅಲ್ವಾ? ನೋಡು ದಿಢೀರಂತ ನನ್ನ ತಂದೆಗೆ ಗೊತ್ತಾಯ್ತು ನಿಮ್ಮ ನಾಟಕಗಳೆಲ್ಲ. ಅಮ್ಮ ಹಾಗ್ಯಾಕಂತೀಯಮ್ಮ? ನಿನ್ಗೆ ಹೇಳಿದ್ರೆ ನಾನು ಏನು ಮಾಡೋದಿಲ್ಲ, ನಿನಗೆ ಗೊತ್ತಲ್ಲಮ್ಮ. ಹೌದಪ್ಪ ಹೌದು, ಏನು ಮಾಡಲ್ಲ ಅಂತ ನಾನು ಅನ್ಕೋತೀನಿ ಅಷ್ಟೇ. ನೀನು ಮಾಡೋದನ್ನ ಮಾಡ್ತಾ ಇರ್ತೀಯ. ಇಲ್ಲಾಂದ್ರೆ ನಿನ್ನ ಹೆಂಡತಿ ಬಿಡ್ಬೇಕಲ್ಲ, ಅವಳು ತಾಳಕ್ಕೆ ತಕ್ಕಂತೆ ನೀನು ಡ್ಯಾನ್ಸ್ ಆಡ್ತಿರ್ತೀಯ ಅಷ್ಟೇ. ಇಲ್ಲ ಅಮ್ಮ, ಇಲ್ಲ, ಅವಳು ನನ್ನೂ ಕರೆದ್ಲು. ನಾನೇ ಹೋಗಿಲ್ಲ ಗೊತ್ತಾ. ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಅಂತ ಹೀಗೆ ಲೇಟ್ ಮಾಡ್ತಾ ಇದ್ದೀನಿ. ಓಹೋ, ಅವಳು ಹೋಗಿರೋದಲ್ಲದೆ ನಿನ್ನ ಬೇರೆ ಕರಿತಾ ಇಲ್ಲ? ಅಲ್ಲೇ ಬಂದು ಕುತ್ಕೋ ಅವ್ರ ಅಪ್ಪ ಅಮ್ಮನ ಹತ್ರನೇ ಅಂತ. ಆಗಲ್ಲ ಅಮ್ಮ.